श्रीगुरुभ्यो नमः हरिः ओम देवीं वाचमजनन्त देवाः तां विश्वरूपाः पशवो वदन्ति सा नो मन्द्रेशमूर्जन्द्वहाना धेनुर्वागस्मानुपसुष्टुतैतु यद्वाग्वदन्ति विचेतनानि राष्ट्री देवानां दिशसादमन्द्रा चतस्र ऊर्जन्दुदुहे पयागुंसि कुस्युतस्याः परमंजगाम। ನಮಸ್ಕಾರ, ಶುಭೋದಯ. ತಾವು ನೋಡ್ತಾ ಇದ್ದೀರಿ ಪಬ್ಲಿಕ್ ಟಿವಿಲಿ ನಿತ್ಯ ಪೂಜಾ ಕಾರ್ಯಕ್ರಮವನ್ನು. ನಾನು ನಿಮ್ಮ ಮಿತ್ರ ಕಮಲಾಕರ ಭಟ್. ಶುಭವಾದ ಶುಕ್ರವಾರ, ಶುಭ ಫಲಗಳನ್ನು ಕೊಡತಕ್ಕಂತಹ ಭಗವಂತನ ಆರಾಧನೆಯನ್ನು ನಾನು ಹೊತ್ತು ತಂದಿದ್ದೇನೆ. ನಾನು ಯಾವ ಜಾತಿ, ಯಾವ ಕುಲ, ಯಾವ ಧರ್ಮಕ್ಕಾಗಿ ಪೂಜೆ ಪುನಸ್ಕಾರಗಳನ್ನು ಹೇಳುವಂಥದ್ದಲ್ಲ. ಮನುಕುಲದ ಒಳಿತಿಗಾಗಿ ನಮ್ಮ ಕಾಮನೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ನಾವೆಲ್ಲರೂ ಕೂಡ ಸಮರ್ಥರಾಗಿದ್ದೇವೆ. ನಾವು ಯಾವುದೋ ದೇವಸ್ಥಾನಕ್ಕೆ ಹೋದ್ವಿ, ಅಲ್ಲಿಂದ ಅನುಕೂಲ ಆಗುತ್ತೆ ಎನ್ನುವಂಥದ್ದಲ್ಲ. ಪ್ರತಿದಿನವೂ ಕೂಡ ಮನೆಯಲ್ಲಿ ಪೂಜೆ ಪುನಸ್ಕಾರಗಳೆನ್ನುವಂಥ ವ್ಯವಸ್ಥೆಗಳನ್ನು ಇಟ್ಟುಕೊಂಡು ಕ್ಷೇತ್ರಾದಿ ದರ್ಶನಗಳನ್ನು ಮಾಡುವಂಥದ್ದನ್ನು ಮರಿಬಾರ್ದು. ನಾವು ಮನೆ ದೇವರನ್ನು ಮರೆತು ಕಾಶಿಗೆ ಹೋದೆ, ರಾಮೇಶ್ವರಕ್ಕೆ ಹೋದೆ, ಏನು ಪ್ರಯೋಜನ ಬಂತು? ಪ್ರಯೋಜನ ಆಗಬೇಕಾದರೆ ನಿಮ್ಮ ಜೀವನದ ವ್ಯವಸ್ಥೆಗಳನ್ನು ಸರಿಯಾಗಿ ನೀವು ರೂಪಿಸ್ಕೊಳ್ಳಿ. ಯಾರು ಸರಿಯಾಗಿ ರೂಪಿಸ್ಕೋತೀರೋ ಅಂಥವ್ರ ಜೀವನದಲ್ಲಿ ಕಷ್ಟಗಳು ಬರೋಲ್ಲ, ಬರಬಾರ್ದು ಎನ್ನುವಂಥದ್ದು ನನ್ನ ಆಲೋಚನೆ. ಆ ಕಾರಣಕ್ಕೆ ನಾನು ಪ್ರತಿದಿನ ಕೂಡ ಬಡ್ಕೋತೀನಿ. ಪ್ರತಿದಿನ ಆಯಾ ದಿನಕ್ಕೆ ತಕ್ಕುದಾದಂತಹ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳಿ ಅಂತ. ಈ ಪೂಜೆ ಮಾಡೋದರಿಂದ ಆ ದಿನಕ್ಕೆ ಇದ್ದಂತಹ ಅಡೆತಡೆಗಳನ್ನು ನಿವೃತ್ತಿ ಮಾಡಿಕೊಳ್ಳೋಕ್ಕಾಗತ್ತೆ. ಸತತ 6 ವರ್ಷಗಳಿಂದ ಪ್ರತಿದಿನವೂ ಕೂಡ ಹೊಸದಾದಂತಹ ಪೂಜೆ ಪುನಸ್ಕಾರಗಳನ್ನು ತಾವು ಅರಿಯುತ್ತಿದ್ದೀರಿ. ಇದರಿಂದ ಲಕ್ಷೋಪಲಕ್ಷದ ಜನಗಳ ಅಭಿಪ್ರಾಯ, ಲಕ್ಷಾಂತರ ಪತ್ರಗಳು ಬಂದಿರುವಂಥದ್ದು. ಭಾಳ ಕಷ್ಟದಲ್ಲಿದ್ವಿ ನಾವು. ನಿತ್ಯ ಪೂಜೆ ನೋಡಿ, ಆ ನಿತ್ಯ ಪೂಜೆಯಲ್ಲಿ ಹೇಳಿದಂತಹ ದೇವತೆಗಳನ್ನು ದರ್ಶನ ಮಾಡಿ ನಮ್ಮ ಮನೇಲಿ ನಾವು ಸರಳವಾಗಿ ಪೂಜೆ ಮಾಡಿಕೊಂಡ್ವಿ, ಚೆನ್ನಾಗಿದ್ದೀವಿ ಅಂತ. ನಮಗೂ ಸಂತೋಷ ಇದೆ. ನೀವು ಚೆನ್ನಾಗಿರಬೇಕು ಎನ್ನುವಂಥ ಆಲೋಚನೆ ವಿನಃ ನಿಮ್ಮನ್ನು ದೋಚಬೇಕು, ನಿಮ್ಮಿಂದ ಏನೋ ಕಿತ್ಕೋಬೇಕು ಎನ್ನುವಂಥ ಆಲೋಚನೆ ಖಂಡಿತ ಇಲ್ಲ. ಆಗ ಅಂತಹ ಭಾವನೆ ಇದ್ದಂಥವರು ಕಾರ್ಯಕ್ರಮ ನೋಡದಿದ್ದರೂ ನನಗೇನು ಬೇಸರ ಇಲ್ಲ. ನನ್ನ ಉದ್ದೇಶ ಸ್ಪಷ್ಟ. ನಾನು ಮನುಷ್ಯನಾಗಿ ಹುಟ್ಟಿದ್ದೇನೆ ವಿನಃ ಯಾವ ಜಾತಿಗಾಗಿ ಸೀಮಿತವಾದವನೂ ಅಲ್ಲ, ಯಾವ ಜಾತಿಯವನೂ ಅಲ್ಲ ನಾನು. ಹಾಗಾದರೆ ಬಯಕೆಗಳು ಎಲ್ಲರನ್ನು ಕೂಡ ಕಾಡುತ್ತೆ. ಮನುಷ್ಯರಾಗಿ ಹುಟ್ಟಿದಂಥ ಪ್ರತಿಯೊಬ್ಬರು ಕೂಡ ಬಯಕೆಗಳನ್ನು ಬಯಸುವಂಥದ್ದು ಸಹಜ. ಆ ಬಯಕೆಗಳ ಈಡೇರಿಕೆ ಹೇಗಾಗತ್ತೆ ಎನ್ನುವಂಥದ್ದು ಮಾತ್ರ ನಮ್ಮ ಯಾರಿಗೂ ಅರಿವಿರೋದಿಲ್ಲ. ಖಂಡಿತ ಆ ಬಯಕೆಗಳನ್ನು ಬಯಸ್ತಾ ಇದ್ದೀರಾ. ಒಳ್ಳೆಯ ಸಂಸಾರ ಬೇಕು ಎನ್ನುವುದಾಗಿ ಬಯಸ್ತಿದ್ದೀರಾ, ಖಂಡಿತ ಆ ತಾಯಿ ಕೊಡ್ತಾಳೆ. ಇವಳು ಕಾಶ್ಮೀರ ಪ್ರದೇಶದಲ್ಲಿ ಭೂಸ್ವರ್ಗ ಅಂತ ಏನು ಕರಿತೀವಿಯೋ ಆ ಒಂದು ಸನ್ನಿಧಾನ, ಅಲ್ಲಿರುವಂಥ ಮಂದಿರವನ್ನು ಕಾಣುವಂಥದ್ದು. ಇವಳನ್ನು ಕಾಮರೂಪ ದೇವಿ ಎನ್ನುವುದಾಗಿ ಕರೀತಾರೆ. ಅವಳ ಹೆಸರೇ ಕಾಮರೂಪ ಅಂತ. ನಾವು ಏನನ್ನ ಭಕ್ತಿಯಿಂದ ಕೇಳ್ತೇವೆಯೋ ಆ ಎಲ್ಲ ರೀತಿಯಾದ ವ್ಯವಸ್ಥೆಗಳನ್ನು ಕೂಡ ನಮ್ಮ ಪಾಲಿಗೆ ಕರುಣಾಮಯಿಯಾಗಿ ಕೊಡ್ತಾಳೆ ಎನ್ನುವಂಥದ್ದನ್ನು ನಾವು ಯಾರೂ ಕೂಡ ಮರೆಯುವಂತಿಲ್ಲ. ಹಾಗಾಗಿ ಅಂತಹ ಕಾಮರೂಪಾದೇವಿಯ ಆರಾಧನೆಯನ್ನು ಈ ದಿನ ನಾವೆಲ್ಲರೂ ಕೂಡ ಮಾಡೋಣ. ಶ್ರದ್ಧೆಯಿಂದ ಮಾಡಿದರೆ ಶ್ರದ್ಧೆಗೆ ತಕ್ಕ ಪ್ರತಿಫಲಗಳು ಮಾತ್ರ ಲಭ್ಯ ಆಗಿಯೇ ಆಗುತ್ತೆ ಎನ್ನುವಂಥದ್ದು ನಾವು ಯಾರೂ ಕೂಡ ಮರೆಯುವಂತಿಲ್ಲ. ಹಾಗಾಗಿ ಈ ಕಾಮರೂಪ ಆರಾಧನೆಯನ್ನು ಸ್ವಲ್ಪ ವಿಭಿನ್ನವಾದಂಥ ರೀತಿಯಲ್ಲಿ ಈ ಪೂಜೆಯನ್ನು ಮಾಡೋದರಿಂದ ನಿಮ್ಮ ಕಾಮನೆಗಳು ಈಡೇರುತ್ತವೆ. 1.25 kg ಪ್ರಮಾಣದ ಅಕ್ಕಿಯನ್ನು ಆ ಒಂದು ಕಲಶಕ್ಕಾಗಿ ನೀವು ಇಟ್ಕೋಬೇಕು. ಮೊದಲನೇದಾಗಿ ಸ್ನಾನವನ್ನು ಮಾಡಿದ್ದೀರಿ ಅಂತ ಅನ್ಕೋತೀನಿ. ದೇವರ ಮನೆಯನ್ನು ರಂಗವಲಿಯಿಂದ ಸ್ಟಾರ್ ಹಾಕಿ ಸುತ್ತಲೂ 8 ದಳ ಹೆಣ್ಣುಮಕ್ಕಳು ಬರದೇ ಬರೀತೀರಿ. ರಂಗವಲಿಯಿಂದ ದೇವರ ಮನೆಯನ್ನು ಶೃಂಗಾರ ಮಾಡ್ಕೊಳ್ಳಿ. 2 ಕುಡಿಬಾಳೆ ಎಲೆಗಳನ್ನು ಇಡೋದನ್ನು ಮರಿಬೇಡಿ. ಅದರ ಮೇಲೆ 1.25 kg ಪ್ರಮಾಣದ ಯಾವ ಅಕ್ಕಿ ಇದೆಯೋ ಅಕ್ಕಿಯನ್ನು ಹಾಕ್ಕೊಳ್ಳಿ. ಬಲಭಾಗಕ್ಕೆ ತುಪ್ಪದ ದೀಪವನ್ನು ಸಿದ್ಧ ಮಾಡಿಕೊಂಡಿರ್ತೀರಿ. ಅರಿಶಿನ ಕುಂಕುಮದಿಂದ ಹಿಡಿದು ಎಲ್ಲ ವಿಧವಾದ ಪೂಜಾ ಪದಾರ್ಥಗಳನ್ನು ಕೂಡ ಸಿದ್ಧ ಮಾಡಿಕೊಂಡ ಬಳಿಕ ದೇವಿಗೆ ನೈವೇದ್ಯಕ್ಕಾಗಿ ಪ್ರಸಾದ ರೂಪದಲ್ಲಿ ಪರಮಾನ್ನ ಬೇಕಾದರೂ ಮಾಡ್ಕೊಳ್ಳಿ, ಷಡ್ರಸೋಪೇತವಾದಂಥ ಭೋಜನದ ವ್ಯವಸ್ಥೆನಾದರೂ ಮಾಡ್ಕೊಳ್ಳಿ. ಪರಮಾನ್ನ ಮಾತ್ರ ಇರಲೇಬೇಕು ನೈವೇದ್ಯಕ್ಕಾಗಿ. ಎಲ್ಲ ಪೂಜಾ ಪರಿಕರ ಸಿದ್ಧಗೊಂಡ ಆದ ಮೇಲೆ ದೇವರ ಬಲಭಾಗಕ್ಕೆ ಇದ್ದಂತಹ ತುಪ್ಪದ ದೀಪವನ್ನು
ಬೆಳಗುತ್ತಾ ಆರಾಧನೆಯನ್ನು ಮಾಡಬೇಕಾದ್ದು ಕಾಮರೂಪಾ ದೇವಿಯ ಆರಾಧನೆಯನ್ನು. ತಡ ಮಾಡೋದು ಬೇಡ. ಭವ್ಯವಾದ ಮಂದಿರ, ಆ ಭವ್ಯವಾದ ಮಂದಿರದಲ್ಲಿ ತಾಯಿ ನೆಲೆಗೊಂಡಿದ್ದಾಳೆ. ನೀವು ಕೂಡ ಈ ನೇರವಾದಂತಹ ದೇವತಾ ದರ್ಶನವನ್ನು ದೂರದರ್ಶನದ ಮುಖಾಂತರವಾಗಿ ನೋಡ್ತಾ ಇದ್ದೀರಿ. ಅವಳನ್ನು ಕಣ್ತುಂಬ ನೋಡ್ಕೋಬೇಡಿ. ನಿಮ್ಮ ಮನೆಯಲ್ಲಿ ಆ ಕಲಶವನ್ನು ಇಟ್ಕೊಂಡಿದ್ದೀರಲ್ವ, ಅದರ ಮುಂಭಾಗದಲ್ಲಿ ಕೂಡ ಒಂದು ದೇವಿಯ ವಿಗ್ರಹವನ್ನು ಇಟ್ಕೊಳ್ಳಿ. ಅದು ಲಕ್ಷ್ಮಿ ಆದರೂ ಆಗಲಿ, ಯಾಕೆಂದರೆ ಚರಮೂರ್ತಿಗಳಿಗೆ ಆವಾಹಯಾಮೆ ಅಂತ ಹೇಳಿದರೆ ಬರ್ತಾ ಆ ದೇವತೆಗಳ ಶಕ್ತಿ ಬರುತ್ತೆ. ದೇವಿ ವಿಗ್ರಹವನ್ನು ಇಟ್ಕೊಳ್ಳುವಂಥದ್ದು. ದೀಪವನ್ನು ಬೆಳಗುತ್ತಾ ಆರಾಧಿಸೋಣ ಮಹಾಪೂಜೆಯನ್ನು. ಓಂ ದೀಪಂಜ್ಯೋತಿ ಪರಬ್ರಹ್ಮ ದೀಪಂಜ್ಯೋತಿ ದಿವಾಕರ ದೀಪದರ್ಶನ ಹರಪ್ಪಾಪಂ ದೀಪರಾಜ ನಮೋಸ್ತುತೆ ಎನ್ನುವುದಾಗಿ ದೀಪವನ್ನು ಬೆಳಗುವಿಕೆ. ಘಂಟಾನಾದ, ಉದ್ರಣೆ ನೀರನ್ನು ಹಾಕುತ್ತಾ ಎಂದಿರಂತೆ ಘಂಟಾನಾದವನ್ನು ಮಾಡ್ತಾ ಬರಬೇಕು. ನಾದ ಶಬ್ದಮಯ ಎಂಘಂಟ ಸರ್ವವಿಘ್ನಾಪಹಾರಣೆ ಪೂಜೆ ದಸ್ತ್ರ ಮಂತ್ರೇಣ ದೇವಸ್ಯ ಪ್ರೀತಿ ಕಾರಣಾತ್ ಅನ್ನುವಂಥ ಮಂತ್ರದಿಂದ ಘಂಟಾನಾದ. ಉದ್ರಣೆ ನೀರನ್ನು ಭೂಮಿಗೆ ಹಾಕಿ ಭೂತಾಯಿಯ ಪ್ರಾರ್ಥನೆಯನ್ನು ಮಾಡುವಂಥ ಪ್ರಕ್ರಿಯೆ. ಓಂ ಪ್ರತ್ಯುತ್ವಯಾದ್ರತಾಲೋಕ ದೇವಿತ್ವಂ ವಿಷ್ಣುನಾದ್ರತ ತ್ವಂಚಧಾರೆ ಮಾಂ ದೇವಿ ಪವಿತ್ರಂ ಕುರುಚಾಸನಂ ಎನ್ನುವುದಾಗಿ ಆಸನಾದಿ ಶುದ್ಧಿಗಳನ್ನು ಕೂಡ ಪೂರೈಸಿಕೊಳ್ಳುವಂಥ ಪ್ರಕ್ರಿಯೆಗಳನ್ನು ಪೂರೈಸಿ ಎಂದಿರಂತೆ ದೀರ್ಘವಾದ ಉಸಿರನ್ನು ಬಾಯಲ್ಲಿ ಎಳ್ಕೊಳ್ತಾ ಮೂಗಲಿ ನಿಧಾನಗತಿಯಲ್ಲಿ ಉಸಿರಾಟವನ್ನು ಮಾಡ್ತಾ ಬರಬೇಕು. ಓಂ ಅಂಗುಲ್ಯಾಗ್ರೆ ನಾಸಿಕಾಗ್ರೆ ಸಂಪೀಡ್ಯಂ ಪಾಪನಾಶನಂ ಪ್ರಾಣಾಯಾಮಂ ಇದಂ ಪ್ರೋಕ್ತಂ ಋಷಿಭಿ ಪರಿಕಲ್ಪಿತಂ ಎನ್ನುವುದಾಗಿ ಹೇಳುತ್ತಾ ಪ್ರಾಣಾಯಾಮವನ್ನು ಮಾಡಿದ ಬಳಿಕ, ಪ್ರಧಾನವಾಗಿ ಪ್ರಾಣಾಯಾಮವನ್ನು ಮಾಡಿಕೊಂಡಿರ್ತೀರಿ. ಆ ಪ್ರಾಣಾಯಾಮವನ್ನು ಮಾಡಿದ ಮೇಲೆ ಪ್ರಧಾನವಾಗಿ ಸಂಕಲ್ಪವನ್ನು ಮಾಡುವಂಥದ್ದು. ನಿಮಗೆ ಏನೇನು ಬಯಕೆ, ನಾನು ಹೇಳಿದ್ನಲ್ವ, ಮದುವೆ ಆಗಬೇಕು ಅನ್ನೋದಾದರೆ, ವೆಹಿಕಲ್ಸ್ ತಗೋಬೇಕು ಅನ್ನೋದಾದರೆ, ಯಾವುದೇ ಕಾಮನೆಗಳಿದ್ದರೆ ಅದನ್ನು ಸಂಕಲ್ಪ ಮಾಡೋಣ. ಎಡಗೈಯಲ್ಲಿ ಅಕ್ಷತೆ ಇಟ್ಕೊಳ್ಳಿ, ಬಲಗೈಯನ್ನು ಮುಚ್ಚಿ, ಬಲ ತೊಡೆ ಮೇಲೆ ನಿಮ್ಮ ಕೈಗಳಿರಲಿ. ಓಂ ನಮೋ ನಾರಾಯಣಾಯ ಅಂತ ಇಷ್ಟು ಹೇಳ್ಕೊಳ್ಳಿ. ಅದ್ಯಮಯ ಪೂರ್ವೋಚ್ಚರತ ಏವಂ ಗುಣ ವಿಶೇಷಣ ವಿಶೇಷತಾಯ ಅಸ್ಯಾಂ ಶುಭ ತಿಥೌ ಅಂತ ಹೇಳಿದ ಬಳಿಕ ಮಮ ಅಂತ ಹೇಳುವಂಥದ್ದು. ಉಪಾತ್ತ ಸಮಸ್ತ ದುರ್ತಕ್ಷದ್ವಾರ ಜಗನ್ಮಾತಾ ಕಾಮರೂಪಾದೇವಿ ಪ್ರೀತ್ಯರ್ಥಂ ಎನ್ನುವುದಾಗಿ ಹೇಳಿ. ನಕ್ಷತ್ರ, ರಾಶಿ, ಗೋತ್ರ ಇವೆಲ್ಲವನ್ನು ಕೂಡ ಪಠನವನ್ನು ಮಾಡಿ. ಸಪರಿವಾರ ಸಮೇತ ಮಮ ಜನ್ಮ ನಕ್ಷತ್ರ ಜನ್ಮ ರಾಶಿ ವಶಾತ್ ನಾಮ ನಕ್ಷತ್ರ ನಾಮ ರಾಶಿ ವಶಾತ್ ಗೋಚಾರಿಷ್ಟಾತಿ ಅತಿಗಂಡ ಬಲವಶಾತ್ ಜನ್ಮ ಅನುಜನ್ಮ ತ್ರಿಜನ್ಮ ವಶಾತ್ ಜನ್ಮ ಜನ್ಮಾಂತರೇವ ಕೃತ ಪಾಪಾನಾಂ ಅಪನೋಧನಾರ್ಥಂ ಸಪರಿವಾರ ಸಮೇತ ಕಾಮರೂಪಾದೇವಿ ಪೂರ್ಣಾನುಗ್ರಹ ಪೂರ್ಣಪ್ರಸಾದ ಫಲ ಸಿದ್ಧ್ಯರ್ಥಂ ಸಪರಿವಾರ ಸಮೇತ ಜಗದಂಬ ಪೂಜಾ ಆರಾಧನಾಖ್ಯಂ ಕರ್ಮ ಕರಿಷ್ಯೆ ಎನ್ನುವುದಾಗಿ ಹೇಳುತ್ತಾ ಅಕ್ಷತೆಗೆ ನೀರು ಹಾಕಿ ಒಳ್ಳೆ ಪಾತ್ರೆಯಲ್ಲಿ ಬಿಡುವಂಥದ್ದು. ಪ್ರಥಮ ಪೂಜೆ ಗಣಪತಿಗೆ. ಗಣಪತಿಯ ಪ್ರಾರ್ಥನೆ ಕೂಡ ವಕ್ರತುಂಡ ಗಣಾಧೀಶ ಸರ್ವದೇವ ನಮಸ್ಕೃತ ಪಾರ್ವತಿ ಪ್ರಿಯ ವಿಘ್ನೇಶ ಮಮ ವಿಘ್ನ ನಿವಾರಯ ಎನ್ನುವುದಾಗಿ ಹೇಳಿ ಗಣಪತಿಯನ್ನು ಪ್ರಾರ್ಥಿಸಿಕೊಂಡು ಅಕ್ಷತಾದಿಗಳನ್ನು ಸಮರ್ಪಣೆ ಮಾಡುವಂಥದ್ದು. ಗಂಗಾದಿ ಸರ್ವತೀರ್ಥಗಳನ್ನು ಅಭಿಮಂತ್ರಣವನ್ನು ಮಾಡಿದ ಬಳಿಕ ಪ್ರಧಾನವಾಗಿ ಕಾಮರೂಪಾದೇವಿಯ ಆರಾಧನೆಯನ್ನು ಮಾಡುವಂತಹ ಸಮಯ ಬಂತು. ಕೆಂಪು ಹೂವನ್ನು ಅಕ್ಷತೆಯನ್ನು ಹೃದಯ ಭಾಗಕ್ಕೆ ಇಟ್ಕೊಳ್ಳಿ. ಕಲಶಕ್ಕೆ ಅಕ್ಷತೆಯನ್ನು ಮತ್ತು ಪುಷ್ಪಾದಿಗಳಿಂದ ಅರ್ಚನೆಯನ್ನು ಮಾಡಿ. ಓಂ ಅಗ್ನೇ ತ್ವಂ ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿ ಬೃಹತಿ ದುರ್ಗಾಣಿ ವಿಶ್ವಾ ಪೂಶ್ಚ ಪೃಥ್ವಿ ಬಹುಲಾನ ಉರ್ವಿ ಭವಾ ತೋಕಾಯ ತನಯಾಯ ಶಂಯೂಹ ಎನ್ನುವಂತಹ ಮಂತ್ರಾದಿಗಳನ್ನು ಪಠಿಸುತ್ತಾ 4 ಬಾರಿ ಅಗ್ನಿವಾಯು ಸೂರ್ಯ ಪ್ರಾಜಾಪತ್ಯಾತ್ಮಕ ರೂಪಳಾಗಿ ಜಗನ್ಮಾತೆಯಾದಂತಹ ಕಾಮರೂಪಾದೇವಿ ಮಾವಾಹಯಾಮಿ ಅಂತ ಹೇಳುವಂಥದ್ದು. ಕಾಮರೂಪಾದೇವಿಯ ಆವಾಹನೆಯನ್ನು ಮಾಡಿಕೊಂಡಾಗಿದೆ. ಎಂದಿನಂತೆ ದೇವಿಯನ್ನು ಧ್ಯಾನಿಸುವಂತಹ ಸಮಯ ಅಕ್ಷತೆ ಮತ್ತು ಪುಷ್ಪಾದಿಗಳನ್ನು ಕರ ಮಧ್ಯದಲ್ಲಿ ಇಟ್ಟುಕೊಳ್ಳುತ್ತಾ ದೇವಿಯ ಧ್ಯಾನ. ನಮೋ ದೇವಿ ಮಹಾದೇವಿ ಶಿವಾಯಿ ಸತತಂ ನಮಃ ನಮ ಪ್ರಕೃತಿ ಭದ್ರಾಯಿ ನಿಯತಾಂ ಪ್ರಣತಾ ಸ್ಮೃತ ಎನ್ನುವುದಾಗಿ ಹೇಳುತ್ತಾ ಅಮ್ಮನನ್ನು ಧ್ಯಾನಿಸಿಕೊಂಡು ಅಕ್ಷತಾದಿಗಳನ್ನು ತಾಯಿಗೆ ಅರ್ಪಣೆಯನ್ನು ಮಾಡುವಂಥದ್ದು. ಎಂದಿನಂತೆ ಸ್ವಾಗತಾದಿಗಳನ್ನು ಕೂಡ ಕೋರಿ, ಅಂದರೆ ಧ್ಯಾನ ಆದಮೇಲೆ ಸ್ವಾಗತ, 4 ಉದ್ಧರಣೆ ನೀರನ್ನು ಶುದ್ಧವಾದ ಪಾತ್ರೆಯಲ್ಲಿ ಬಿಡುವಂಥದ್ದು. ಪಾದ್ಯ, ತಾಯಿಯ ಪಾದವನ್ನು ತೊಳಿತಾ ಇದ್ದೀನಿ ಅಂತ ಅಂದ್ಕೊಳ್ಳಿ, 1 ಉದ್ಧರಣೆ ನೀರು ಬಿಟ್ಬಿಡಿ. ಅರ್ಘ್ಯ, ಆ ತಾಯಿಯ ಹಸ್ತದಲ್ಲಿ ಅರ್ಘ್ಯವನ್ನು ನೀರನ್ನು ಹಾಕಿದೆ ಅಂತ ಇಟ್ಕೊಳ್ಳಿ, ಅದಕ್ಕೆ ಅರ್ಘ್ಯ ಅಂತ ಕರೀತಾರೆ, 1 ಉದ್ಧರಣೆ ನೀರು ಬಿಟ್ಬಿಡಿ. ಮತ್ತೊಂದು ಉದ್ಧರಣೆ ನೀರನ್ನು ಬಿಟ್ಟು ತಾಯಿಗೆ ಆಚಮನಕ್ಕಾಗಿ ನಾನು ನೀಡಿದೆ ಅಂತ ಅನ್ಕೊಳ್ಳಿ. ಮಧುಪರ್ಕಾದಿಗಳನ್ನು ಸಮರ್ಪಣೆ ಮಾಡಿದೆ ಅಂತ ತಿಳ್ಕೊಳ್ಳಿ. ಈ ರೀತಿಯಾದ ಎಲ್ಲ ಪ್ರಕ್ರಿಯೆಗಳನ್ನು ಕೂಡ ಮಾಡಿದ ಬಳಿಕ ತಾಯಿಯ ವಿಗ್ರಹವನ್ನು ಶುದ್ಧವಾದಂತಹ ಪಾತ್ರೆಯೊಂದರಲ್ಲಿ ಇಡುತ್ತಾ ಅಭಿಷೇಕವನ್ನು ಮಾಡ್ತಾ ಬರಬೇಕು. ಹಾಲು ಮತ್ತು ನೀರಿನಿಂದ ಅಭಿಷೇಕ.
ಓಂ ಭಗವತ್ಯೈ ನಮಃ ಎನ್ನುವುದಾಗಿ ಹೇಳಿ ಅಗ್ನೇ ತ್ವಂ ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿ ವಿರತ ದುರ್ಗಾಣಿ ವಿಶ್ವಾ ಪೂಶ್ಚ ಪೃಥ್ವಿ ಬಹುಲಾನ ಉರ್ವಿ ಭವಾತೋಕಾಯ ತನಯಾಯ ಶಂಯೋಃ ವಿಶ್ವಾನಿನೋ ದುರ್ಗಃ ಜಾತವೇದ ಸಿಂಧುಂದನಾವ ದುರಿತಾತಿ ಪರಶಿ ಅಗ್ನೇ ಅತ್ರಿವನ್ಮನಸಾ ಗ್ರಣಾನೋ ಅಸ್ಮಾಕಂ ಬೋಧ್ಯವಿತಾ ತನೂನಾ. ಇದು ವೇದ ಮಂತ್ರ. ನೀವು ಕಾಮರೂಪಾಯೈ ನಮಃ ಅಂತ ಹೇಳ್ತಾ ನೀರನ್ನು ಹಾಕಿದರೂ ಕೂಡ ಅಭಿಷೇಕ ಸಂಪನ್ನಗೊಂಡಿದೆ. ಆ ತಾಯಿಯ ವಿಗ್ರಹವನ್ನು ಸ್ವಚ್ಛಗೊಳಿಸಿ ಭಗವತಿಯನ್ನು ದೇವರ ಪೀಠದ ಮೇಲೆ ಪ್ರತಿಷ್ಠಾಪನೆ ಮಾಡುವಂಥ ಪ್ರಕ್ರಿಯೆಗಳನ್ನು ಮಾಡುತ್ತಾ ವಸ್ತ್ರವನ್ನು ಅರ್ಪಣೆ ಮಾಡುವಂಥದ್ದು. ವಸ್ತ್ರಂಗ್ರಹಾಣ ದೇವೇಶ ಪದ್ಮಪತ್ರಾಯತೆ ಕ್ಷಣ ನಾನಾಭರಣ ವಿಚಿತ್ರಾಢ್ಯಂ ಸರ್ವಸೌಖ್ಯಪ್ರದೋ ಭವ ಭಗವತ್ಯೈ ನಮಃ ಕಾರ್ಪಾಸ ವಸ್ತ್ರಂ ಸಮರ್ಪಯಾಮಿ ಅಂತ ಹೇಳುವಂಥದ್ದು. ಹಾಗೆ ಉಪವೀತ ಸ್ಥಾನದಲ್ಲಿ 2 ಅಕ್ಷತಾದಿಗಳನ್ನು ಕೂಡ ಸಮರ್ಪಣೆಯನ್ನು ಮಾಡುತ್ತಾ ಗಂಧದ ಲೇಪನ ತೇದಿರುವಂಥ ಗಂಧವನ್ನು ಅಮ್ಮನವರಿಗೆ ಅರ್ಪಣೆ ಮಾಡಿ ಶ್ರೀಕಂಠಂ ಚಂದ್ರಂ ದಿವ್ಯಂ ಗಂಧಾಢ್ಯ ಸುಮನೋಹರಂ ವಿಲೇಪನಂ ಸುರಶ್ರೇಷ್ಠ ಚಂದನಂ ಪ್ರತಿಗೃಹ್ಯತ ಎನ್ನುವುದಾಗಿ ಹೇಳುತ್ತಾ ಆ ಅಕ್ಷತಾದಿಗಳನ್ನು ಅರ್ಪಣೆ ಮಾಡಿ ಗಂಧದ ಮೇಲೆ ಅಕ್ಷತಾದಿಗಳನ್ನು ಅರ್ಪಿಸುವಂಥದ್ದು. ಅರಿಶಿನ ಕುಂಕುಮಾದಿಗಳಿಂದ ತಾಯಿಯ ಸೇವೆಯನ್ನು ಮಾಡೋಣ. ಸರ್ವಮಂಗಲ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎನ್ನುವುದಾಗಿ ಹೇಳಿ ಅರಿಶಿನ ಕುಂಕುಮ ಸಿಂಧೂರ ಇತ್ಯಾದಿ ಎಲ್ಲ ರೀತಿಯಾದ ಮಂಗಳ ದ್ರವ್ಯಗಳನ್ನು ಕೂಡ ತಾಯಿಯಾದ ಕಾಮರೂಪಾದೇವಿಗೆ ಅರ್ಪಣೆಯನ್ನು ಮಾಡುತ್ತಾ ಯಾವ್ಯಾವ ಥರದ ಹೂಗಳನ್ನು ತಂದಿದ್ದೀರೋ ಗೊತ್ತಿಲ್ಲ, ಆ ತಂದಿರುವ ಎಲ್ಲ ಹೂಗಳಿಂದ ತಾಯಿಯನ್ನು ಅಲಂಕಾರ ಮಾಡುವಂಥದ್ದು. ಮಲ್ಲಿಕಾ ಸುಗಂಧೀನಿ ಮಾಲತ್ಯಾದೀನಿ ಮೈ ಪ್ರಭೋ ಮಯಾರ್ಥಾನಿ ಪೂಜಾರ್ಥಂ ಪುಷ್ಪಾಣಿ ಜಗದಂಬಿಕಾ ಅನ್ನುವಂಥ ಮಂತ್ರದಿಂದ ಪುಷ್ಪಾದಿ ಮಾಲಿಕೆಗಳನ್ನು ಕೂಡ ಅರ್ಪಿಸಿ ನಾಮಪೂಜೆಯನ್ನು ಮಾಡುವಂಥದ್ದು. ಓಂ ಬ್ರಾಹ್ಮೀ ನಮಃ, ಓಂ ಮಾಹೇಶ್ವರೀ ನಮಃ, ಓಂ ಕೌಮಾರೀ ನಮಃ, ಓಂ ವೈಷ್ಣವೀ ನಮಃ, ಓಂ ವಾರಾಹಿ ನಮಃ, ಓಂ ಇಂದ್ರಾಣೀ ನಮಃ, ಓಂ ಚಾಮುಂಡಾಯಿ ನಮಃ, ಮಹಾಲಕ್ಷ್ಮೀ ನಮಃ, ಕಾಮರೂಪಾಯಿ ನಮಃ ಅನ್ನುವಂಥ ಮಂತ್ರಾದಿಗಳನ್ನು ಪಠನವನ್ನು ಮಾಡುತ್ತಾ ಧೂಪವನ್ನು ತಾಯಿ ಸನ್ನಿಧಾನಕ್ಕೆ ತೋರೋಣ. ದಶಾಂಗುಂಗುಲೋಪೇತಂ ಸುಗಂಧಂಚ ಮನೋಹರಾಹ ಕಪಿಲಾಗ್ರತ ಸಂಯುಕ್ತಂ ಧೂಪೋಯಂ ಪ್ರತಿಗೃಹ್ಯತ ಎನ್ನುವುದಾಗಿ ಹೇಳಿ ಧೂಪವನ್ನು ತೋರಿ ದೀಪಾದಿಗಳನ್ನು ಕೂಡ ಇಡುತ್ತಾ ನೈವೇದ್ಯಕ್ಕಾಗಿಟ್ಟಂತಹ ತೆಂಗಿನಕಾಯಿ ಇದೆಯೋ ಬಾಳೆಹಣ್ಣಿದೆಯೋ ಅದರ ಜೊತೆಗೆ ಪರಮಾನ್ನ ಇನ್ನೇನೇನು ನೈವೇದ್ಯಗಳನ್ನು ಮಾಡಿದ್ದೀರೋ ಗೊತ್ತಿಲ್ಲ, ಆ ಎಲ್ಲ ನೈವೇದ್ಯ ಪದಾರ್ಥಗಳನ್ನು ಕೂಡ ಭಗವತಿಯಾದ ಕಾಮರೂಪಾದೇವಿಗೆ ಅರ್ಪಣೆಯನ್ನು ಮಾಡಿ ತಾಂಬೂಲ ಇದ್ದರೆ ತಾಂಬೂಲದ ತೊಟ್ಟನ್ನು ಮುರಿಯುತ್ತಾ 5 ಬತ್ತಿಗಳ ಒಡನೆ ಮಂಗಳಾರತಿಯನ್ನು ಮಾಡುವಂಥ ಸಮಯ. ಮಂಗಲಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಲಂ ಎನ್ನುವುದಾಗಿ ಹೇಳಿ ಮಂಗಳಾರತಿಯನ್ನು ಮಾಡಿ ರಕ್ಷೆಯನ್ನು ಅಮ್ಮನವರಿಗೆ ಕೊಡುವಂಥದ್ದು. ನಾವು ಕೂಡ ರಕ್ಷೆಯನ್ನು ಸ್ವೀಕಾರ ಮಾಡುತ್ತಾ ಕರಗಳನ್ನು ತೊಳೆದು ಎಂದಿನಂತೆ ಹೂವಿನ ಜೊತೆಗೆ ಪ್ರದಕ್ಷಿಣಾದಿಗಳನ್ನು ಮಾಡುತ್ತಾ ಗಿರಿದಂಡವಾದ ನಮಸ್ಕಾರವನ್ನು ಮಾಡುವಂಥ ಸಮಯ. ಉರಸಾ ಶಿರಸಾ ದೃಷ್ಟ್ಯಾ ಮನಸಾ ವಚಸಾ ತಥಾ ಪದ್ಭ್ಯಾಂಕರಾಭ್ಯಾಂ ಕರ್ಣಾಭ್ಯ ಸಾಷ್ಟಾಂಗಂ ಪ್ರಣಮಾಮ್ಯಹಂ ಎನ್ನುವುದಾಗಿ ಹೇಳಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಅಕ್ಷತೆಯನ್ನು ಸಮರ್ಪಣೆ ಮಾಡುವಂಥದ್ದು. ಅಡಿಯಲ್ಲಿರುವಂಥ ಪ್ರಸಾದವನ್ನು ಮೂಸು ನೋಡ್ತಾ ತಲೆ ಮೇಲೆ ಇಟ್ಕೊಂಡಿರಬೇಕು. ಛತ್ರ ಚಾಮರಾದಿ ಸಕಲೋಪಚಾರಗಳು ಕೂಡ ಸಂದಾಯ ಆಯಿತು ಎನ್ನುವಂಥ ಭಾವನೆ ನಿಮಗಿರಲಿ. ನಿಮ್ಮ ಬಯಕೆಗಳೇನಿದೆಯೋ ಅದೆಲ್ಲವನ್ನು ಕೂಡ ಆ ತಾಯಿ ಸನ್ನಿಧಾನದಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡಿದ್ದೀರಿ. ಜಗನ್ಮಾತೆಯ ಅನುಗ್ರಹ ನಮ್ಮೆಲ್ಲರ ಪಾಲಿಗೆ ಆಗಿದೆ ಎನ್ನುವುದು ಸಂದೇಹ ಬೇಡ. ಶ್ರದ್ಧಾಭಕ್ತಿಯಿಂದ ಭಗವತಿಯ ಪೂಜೆಯನ್ನು ಮಾಡಿದ್ದಾಗಿದೆ. ಪೂಜಾ ಫಲಗಳನ್ನು ಅರಿಯುವಂತಹ ಸಮಯ ಕೂಡ ಇದೀಗ ಬಂದಾಗ ಜಗನ್ಮಾತೆಯಾದಂತಹ ಕಾಮರೂಪ ದೇವಿ ಆರಾಧನೆಯನ್ನು ನಾವು ಮಾಡಿದ್ದೇವೆ. ಹಾಗಾದರೆ ಇವಳು ನೆಲೆ ನಿಂತಹ ಕ್ಷೇತ್ರ ಕಾಶ್ಮೀರದ ಪ್ರದೇಶದಲ್ಲಿ. ಇವತ್ತಿನ ಭಯೋತ್ಪಾದನಾ ಚಟುವಟಿಕೆಗಳಲ್ಲಿ ಕಾಶ್ಮೀರ ಇರಲಿಲ್ಲ ಹಿಂದೆ. ಅಂದರೆ ಯಾವತ್ತೂ ಕೂಡ ಅತ್ಯಂತ ಭೂಸ್ವರ್ಗ ಅಂತ ಕರೆಯುವಂತಹ ಕ್ಷೇತ್ರ ಇವತ್ತು ನಾವೇನಾದರೂ ಕೂಡ ಪ್ರಪಂಚದಲ್ಲಿ ಕಾಣ್ತೀವಿ ಅಂದರೆ ಅದು ಕೈಲಾಸದ ತಪ್ಪಲಾದಂತಹ ಕಾಶ್ಮೀರದಲ್ಲಿ ಮಾತ್ರವೇ. ಅಲ್ಲಿ ಪ್ರತಿದಿನವೂ ಕೂಡ ಪೂಜೆ ಪುನಸ್ಕಾರ ಯಜ್ಞ ಯಾಗಾದಿಗಳು ನಡೀತಾ ಇತ್ತು. ಆದರೆ ಇವತ್ತಿನ ದಿನವನ್ನು ನೋಡಿದರೆ ಬಹಳ ಬೇಸರ ಅಂತ ಅನಿಸುತ್ತೆ, ಇರಲಿ ಬಿಡಿ ಒಂದು ಕಡೆಗೆ. ಆದರೆ ಈ ಕಾಮರೂಪಾದೇವಿಯ ಆರಾಧನೆಯನ್ನು ಮಾಡುವುದರಿಂದ ನಮಗೆ ಸಿಗಬಹುದಂಥ ಫಲಾಫಲಗಳನ್ನು ಏನು ಎನ್ನುವಂಥದ್ದನ್ನು ಅರ್ಥಕೋಬೇಕಾದ ನಮ್ಮ ಕರ್ತವ್ಯ. ಮನುಷ್ಯರಾಗಿ ಹುಟ್ಟಿದ್ದೇವೆ. ಹುಟ್ಟಿದಂಥ ಪ್ರತಿಯೊಂದು ವ್ಯಕ್ತಿಯು ಕೂಡ ಒಂದಲ್ಲ ಒಂದು ರೀತಿಯಾದಂಥ ಬಯಕೆಗಳನ್ನು ಇಟ್ಟುಕೊಳ್ಳುವಂಥ ಸಹಜ. ಆ ಬಯಕೆಗಳೇ ನೀವು ಆರಾಧನೆ ಮಾಡ್ತಾ ಇರ್ತಕ್ಕಂಥ ಕಾಮರೂಪ ಎನ್ನುವಂತಹ ರೂಪವಾಗಿ ಮಾರ್ಪಾಟಾಗಿದೆ.
ಹಿಂದೆ ದೇವಾನುದೇವತೆಗಳು ಕೂಡ ಕಷ್ಟ ಬಂದಾಗ ಅಥವಾ ಅವರ ಕಾಮನೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಈ ರೂಪವಾದಂತಹ ಕಾಮರೂಪ ಎನ್ನುವಂತಹ ಹೆಸರಿನಲ್ಲಿ ಕರೆಯಲ್ಪಡುವಂತಹ ದೇವಿಯ ಆರಾಧನೆಯನ್ನು ಮಾಡ್ತಿದ್ದಂತೆ, ಆದಿಶಕ್ತಿಯ ಒಂದು ರೂಪ. ಹಾಗಾದರೆ ಶಕ್ತಿ ಪೀಠದಲ್ಲಿ ಈ ಪೀಠವೂ ಕೂಡ ಒಂದು ಎನ್ನುವಂಥದ್ದು ಅಪ್ಪಟವಾದ ಸತ್ಯ. ಹಾಗಿದ್ರೆ ಅಂತಹ ಕಾಮರೂಪಾದೇವಿಯ ಆರಾಧನೆಯನ್ನು ಮಾಡಿದ್ದರ ಪರಿಣಾಮದಿಂದ ನಮಗೇನು ಸಿಕ್ತಪ್ಪ ಅಂತ ಕೇಳ್ಬೋದು. ನಾನು ಆರಂಭದಲ್ಲಿ ಒಂದು ಮಾತನಾಡಿದೆ, ಪ್ರಾಯಪ್ರಬುದ್ಧನಾದಂತಹ ಮಗ ಅಥವಾ ಪ್ರಾಯಪ್ರಬುದ್ಧಳಾದಂತಹ ಮಗಳ ಮದುವೆಯನ್ನು ಮಾಡಬೇಕು ಅಂತ ಅನೇಕ ತಂದೆ ತಾಯಿಗಳು ಬಯಸ್ತಾರೆ. ಆದರೆ ಕಷ್ಟಪಟ್ಟ ಮದುವೆನೂ ಕೂಡ ಮಾಡಿಯೂ ಬಿಡ್ತಾರೆ. ಮದುವೆಯ ನಂತರದಲ್ಲಿ ಅವರು ಅನುಭವಿಸುವಂತಹ ಕಷ್ಟಗಳು ಒಂದಲ್ಲ ಎರಡಲ್ಲ, ಅಂದರೆ ನೂರಾರು ಥರದ ಸಮಸ್ಯೆಗಳಾಗಿ ಡೈವರ್ಸ್ ಹಂತಕ್ಕೆ ಬಂದು ನಿಂತು ಬಿಡುತ್ತೆ. 10 ವರ್ಷ ಪ್ರೀತಿಸಿದ್ದೀವಿ ಆದರೂ ಕೂಡ ಡೈವರ್ಸ್ ಆಯಿತು ಅನ್ನುವಂಥ ಮಾತನ್ನು ಅನೇಕರಿಂದ ನೀವು ಕೇಳಿರ್ತೀರಿ, ಸಮಾಜ ನೋಡ್ತಾ ಇರುತ್ತೆ. ಆದರೆ ಯಾವತ್ತೂ ಕೂಡ ಈ ಕಾಮರೂಪಾದೇವಿಯ ಆರಾಧನೆಯನ್ನು ಮಾಡೋದ್ರಿಂದ ಒಳ್ಳೆಯ ಫಲಗಳನ್ನು ತಾಯಿ ಕೊಡ್ತಾಳೆ ಎನ್ನುವಂಥದ್ದು ಕೂಡ ಅಪ್ಪಟವಾದ ಸತ್ಯ. ಯಾವ ಧರ್ಮದವರು ಎನ್ನುವಂತಹ ಭೇದ ಭಾವಗಳಿಲ್ಲದೆ ಇವತ್ತಿಗೂ ಕೂಡ ಆ ತಾಯಿಯನ್ನು ಆರಾಧನೆ ಮಾಡುತ್ತಿರುವಂತಹ ವ್ಯವಸ್ಥೆಗಳನ್ನು ನೀವು ಕಾಶ್ಮೀರ ಪ್ರದೇಶದಲ್ಲಿ ಕಾಣಬಹುದು. ನೀವು ಹಾಗಿದ್ರೆ ಬಯಕೆಗಳನ್ನು ಈಡೇರಿಸುವಂತಹ ಭಗವತಿ ಅನ್ನೋದು ನಮಗೆ ಅರ್ಥ ಆಯಿತು. ನೀವು ಒಂದು ಉದ್ಯಮವನ್ನು ಸ್ಥಾಪಿಸಿದ್ದೀರಿ, ಅದು ಯಾವುದೋ ರೀತಿಯಂಥ ಉದ್ಯಮ ಆಗಿರ್ಬೋದು. ಗುರುಗಳೇ, 1 ವರ್ಷ ಭಾಳ ಚೆನ್ನಾಗಿ ನಡೀತು, ಏನೇನೋ ಕನಸು ಕಟ್ಕೊಂಡಿದ್ದೆ, ಒಂದು ಮನೆ ಕಟ್ಕೊಂಡು ನಾನು ಚೆನ್ನಾಗಿರಬೇಕು ಎನ್ನುವಂಥ ಬಯಕೆಗಳು ನಂದಾಗಿತ್ತು. ಆದರೆ ಯಾವಾಗ ನಾನು ಆರಂಭ ಮಾಡಿ ಒಂದು 6 ತಿಂಗಳು ಕಳೀತೋ ಬಿಸ್ನೆಸ್ ಡೌನ್ ಆಗ್ತಾ ಬಂತು, ಸಾಲಗಾರನಾಗ್ಬಿಟ್ಟೆ, ಊರು ಬಿಡೋ ಪರಿಸ್ಥಿತಿಗೂ ಕೂಡ ನನ್ನ ಜೀವನ ಬಂದು ಹೋಯಿತು ಗುರುಗಳೇ ಎನ್ನುವಂಥವರ ಸಂಖ್ಯೆ ಕಡಿಮೆ ಇದೆಯೇ? ಯಾವ ಕಾರಣಕ್ಕೂ ಕಡಿಮೆ ಇಲ್ಲ. ಕಾರಣ ಈ ಕಾಮರೂಪಿಯ ಆ ಆರಾಧನೆಯನ್ನು ನಾವು ಮಾಡದಿದ್ದರ ಪರಿಣಾಮದಿಂದ ಇಂತಹ ಸಂಕಷ್ಟಗಳು ಬರುತ್ತೆ. ಇನ್ನು ಆಸ್ತಿ, ನನ್ನ ಹತ್ರ ಒಂದು ಸ್ವಲ್ಪ ದುಡ್ಡಿತ್ತು, ಇನ್ನು ಸ್ವಲ್ಪ ಸಾಲ ಮಾಡಿಬಿಟ್ಟು ಮನೆ ಕಟ್ಟಬೇಕು ಅಂತ ನಾನು ಶುರು ಮಾಡಿದೆ ಗುರುಗಳೇ. ಮನೆಯೂ ಆಯಿತು, 2 ವರ್ಷ ವಾಸವಾಗಿದ್ದೀವಿ. ವಾಸ ಆದಮೇಲೆ ಯಾರೋ ನಮ್ಮದು ಜಮೀನು ಅಂತ ಬರ್ತಾ ಇದ್ದಾರೆ, ಏನು ಮಾಡೋಕ್ಕೂ ಗೊತ್ತಾಗ್ತಾ ಇಲ್ಲ, ಕೇಸ್ ಬಿದ್ದುಬಿಟ್ಟಿದೆ ಎನ್ನುವಂಥ ಮಾತುಗಳನ್ನು ಆಡ್ತೀರಿ. ಕಾಮರೂಪಿಯ ಆರಾಧನೆಯನ್ನು, ಕಾಮರೂಪಾದೇವಿಯ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ಕಾಮನೆಗಳನ್ನು ಈಡೇರಿಸ್ತಾಳೆ, ಒಳ್ಳೆಯ ಕಾಮನೆಗಳನ್ನು ಈಡೇರಿಸ್ತಾಳೆ. ನಮ್ಮ ಬಯಕೆಗಳಿದೆ ಅಂತ ಹೇಳಿ ನಂದು ಒಂದು ಕಣ್ಣು ನನಗೆ ತೊಂದರೆ ಆದರೂ ತೊಂದರೆ ಇಲ್ಲ, ಪಕ್ಕದ ಮನೆಯವರಿಗೆ ಏನಾರು ಆಗ್ಬಿಡ್ಲಿ ಅಂತ ಹೇಳಿ ಯೋಚನೆ ಮಾಡಿದರೆ ಈ ತಾಯಿ ಅದನ್ನು ಅಕ್ಸೆಪ್ಟ್ ಮಾಡಲ್ಲ. ಬಹಳ ಕರುಣಾಮಯಿ. ಅಮ್ಮ ಅಂತ ಕರೆದ್ರೆ ಜಗತ್ತಿನಲ್ಲಿ ಬರುವಂತಹ ವ್ಯವಸ್ಥೆಗಳು ಒಂದೇ, ಅದು ತಾಯಿ ಎನ್ನುವಂತಹ ಜೀವ. ಹಾಗಿದ್ರೆ ಈ ಭಗವತಿ ಕಾಮರೂಪ ಮಾತೆ ಆರಾಧನೆಯನ್ನು ಮಾಡಿದ್ದರಿಂದ ಅಮ್ಮ ಅಂತ ಕರೆದಿದ್ದೇವೆ ನಾವು. ಅಮ್ಮ ನನಗೆ ಕಷ್ಟ ಇದೆ, ಎಷ್ಟು ದುಡಿದ್ರೂ ಕೂಡ ನಿಲ್ಲಲ್ಲ ಕಣಮ್ಮ ಅಂತ ಕೇಳಿದ್ದೀರಿ ಅನೇಕರು ಪ್ರಾರ್ಥನೆ ಮಾಡುವಾಗ. ಆ ಕಾಮರೂಪಿಯ ಆರಾಧನೆಯನ್ನು ಮಾಡೋದರಿಂದ ಸತ್ಕಾಮನೆಗಳ ಈಡೇರುವಿಕೆ ಸಾಧ್ಯವಾಗಿಯೇ ಆಗತ್ತೆ. ಇದನ್ನು ಮರೆಯುವಂತಿಲ್ಲವೇ ಇಲ್ಲ ನಾವು. ಯಾವಾಗ ಅಂತ ಕೇಳಿದರೆ ಶ್ರದ್ಧೆ ಮತ್ತು ಭಕ್ತಿ ಎನ್ನುವಂತಹ ವ್ಯವಸ್ಥೆಗಳಲ್ಲಿ ನಾವಿದ್ದಾಗ ಮಾತ್ರ. ಅಂತಹ ಕಾಮರೂಪಿಯ ಆರಾಧನೆಯಿಂದ ನಿಮ್ಮ ಸತ್ಕಾಮನೆ, ಒಳ್ಳೆಯ ಬಯಕೆಗಳೇನಿದೆಯೋ ಆ ಎಲ್ಲ ಬಯಕೆಗಳನ್ನು ಕೂಡ ಈಡೇರಿಸುವಂತಹ ಶಕ್ತಿಯನ್ನು ಹೊಂದಿದವಳಾದ್ದರಿಂದ ಇವಳನ್ನು ಕಾಮರೂಪ ಅಂತ ಕರೆದರು. ಹಾಗಾಗಿ ಅಂತಹ ಜಗನ್ಮಾತೆಯ, ಜಗದಂಬಿಕೆಯ ಆರಾಧನೆಯನ್ನು ಮಾಡಿದ್ದರ ಪ್ರತಿಫಲದಿಂದ ನಮ್ಮ ಇಡೀ ಕುಟುಂಬ ಬಯಸುವಂತಹ ಸದ್ವಿದ್ಯೆಯೋ, ಸದಾಚಾರವೋ, ಸತ್ಸಂಪತ್ತೋ, ಅಭಿವೃದ್ಧಿಯ ಪಥವೋ ಇವೆಲ್ಲವೂ ಕೂಡ ಲಭ್ಯ ಆಗುತ್ತೆ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡು ಇವತ್ತು ಪೂಜೆಯನ್ನು ಎಲ್ಲರೂ ಕೂಡ ಮಾಡಿಕೊಳ್ಳಿ. ಇದರಿಂದ ಶುಭ ಫಲಗಳು ನಿಶ್ಚಿತವಾಗಿ ಲಭ್ಯವಾಗಲಿದೆ. ಶ್ರದ್ಧಾ ಭಕ್ತಿಪೂರ್ವಕವಾಗಿ ಭಗವತಿಯಾದ ಕಾಮರೂಪಾದೇವಿಯ ಆರಾಧನೆಯನ್ನು ಮಾಡಿದ್ದಕ್ಕೆ ಪೂಜಾ ಫಲಗಳನ್ನು ಕೂಡ ಕೇಳಿದ್ದೀರಿ. 12 ರಾಶಿಗಳವರ ಫಲಾಫಲದತ್ತ ನಿಮ್ಮ ಚಿತ್ತ ಹರಿಯುತ್ತಿದೆ ಗೊತ್ತಿದೆ ನನಗೆ. ಪ್ರಥಮವಾಗಿ ಮೇಷರಾಶಿಯ ದಿನಮಾನ, ಅನುಕೂಲಕರವಂತಹ ಸ್ಥಿತಿಮಾನವನ್ನು ಪಡ್ಕೋತೀರಿ. ನೆಮ್ಮದಿಯ ಬದುಕನ್ನು ಕಾಣುವಂತಹ ಯೋಗಗಳು ಕೂಡ ದೊರಕುತ್ತಿದೆ. ಅನ್ಯರ ವಿಚಾರಕ್ಕೆ ತಲೆ ಹಾಕುವ ಪ್ರಯತ್ನಕ್ಕೆ ಮುಂದಾಗುವಂಥದ್ದು ಬೇಡವೇ ಬೇಡ. ಆಸೆ ಆಕಾಂಕ್ಷೆಗಳನ್ನು ನೆರವೇರಿಸಿಕೊಳ್ಳುವಂತಹ ಶುಭ ದಿನ. ಪ್ರೈವೇಟ್ ಸೆಕ್ಟರ್ನಲ್ಲಿ ಅನುಕೂಲ. ಹೂಡಿಕೆಯಿಂದಲೂ ಕೂಡ ಉತ್ತಮವಾದಂತಹ ಪ್ರಗತಿಯನ್ನು ಕಂಡು ಮಾನಸಿಕವಾದಂಥ ವೇದನೆಗಳಿಂದ ದೂರ ಆಗುವ ಲಕ್ಷಣಗಳು ಗೋಚರವಾಗ್ತಾ ಇದೆ. ವೃಷಭ ರಾಶಿ, ಅಂದುಕೊಂಡಂತಹ ಕಾರ್ಯ ಸುಗಮವಾದಂಥ ವ್ಯವಸ್ಥೆಯನ್ನು ತಂದಿಡಲಾರದಂತಹ ಪರಿಸ್ಥಿತಿಗಳು.
ಆರ್ಥಿಕ ವ್ಯವಸ್ಥೆಗಳಿಂದ ಕಂಗೆಡಬೇಕಾದಂಥ ಸ್ಥಿತಿಮಾನಗಳು ಕೂಡ ಒದಗಿ ಬರ್ಬೋದು. ವೆಹಿಕಲ್ಸಿಗಾಗಿ ಹಣವನ್ನು ಖರ್ಚು ಮಾಡುವಂತಹ ಸಾಧ್ಯತೆ. ಬಹಳ ಜಾಗೃತರಾಗಿ ವೆಹಿಕಲ್ಸನ್ನು ರೈಡ್ ಮಾಡೋದು ಮಾತ್ರ ಮರಿಬೇಡಿ. ಕಪ್ಪು ಬಟ್ಟೆ ಧರಿಸಬೇಡಿ. ಯುವಕರು ಸುಳ್ಳನ್ನು ಹೇಳುವಂಥದ್ದು ಬೇಡವೇ ಬೇಡ. ಪ್ರಗತಿಯ ಪಥದ ಆಶ್ರಯಕ್ಕಾಗಿ ಆರಾಧನೆ ಮಾಡುವಂತಹ ವ್ಯವಸ್ಥೆಗಳು ಯಾವುದು ಎನ್ನುವಂತಹ ಪ್ರಶ್ನೆಗೆ ಉತ್ತರ ಗಣಪತಿಯ ಆರಾಧನೆ ಎನ್ನುವಂಥದ್ದು ನಿಮಗೆ ನೆನಪಿರಬೇಕಾದ್ದು. ಹಾಗೆ ದೇವಿ ಉಪಾಸನೆಯಿಂದ ಕೂಡ ಅನುಕೂಲ, ಒಳ್ಳೆಯದಾಗಲಿ. ಮಿಥುನ ರಾಶಿ, ಅನುಕೂಲಕರವಂತಹ ಸ್ಥಿತಿಮಾನ ಲಭ್ಯವಾಗುತ್ತೆ. ಮನೆಯಲ್ಲಿ ನೆಮ್ಮದಿಯನ್ನು ಕಾಣುವಂಥ ಯೋಗಗಳು ಕೂಡ ದೊರಕ್ತಾ ಇದೆ. ಇವತ್ತು ಬಂಧುಗಳು ತರುವಂತಹ ಹೊಸದಾದ ಗಿಫ್ಟು ಅನುಕೂಲವನ್ನು ತಂದುಕೊಡುತ್ತೆ. ಸಹೋದ್ಯೋಗಿಗಳಿಂದ ಒಂದಿಷ್ಟು ಮಟ್ಟದ ಸಾಂತ್ವನ ಅಥವಾ ಸಮಾಧಾನಯುತವಂಥ ಬದುಕನ್ನು ಕೂಡ ಕಾಣುವ ನಿರೀಕ್ಷೆ ನಿಮ್ಮ ಪಾಲಿಗೆ ಗೋಚರವಾಗುತ್ತಿದೆ. ಕರ್ಕಾಟಕ ರಾಶಿ, ಮಾನಸಿಕವಂತ ಒತ್ತಡಗಳಿಂದ ಬಿಡಲ್ಪಡುವ ಮಾರ್ಗಗಳನ್ನು ಕಾಣ್ತೀರಿ. ಅನ್ಯರ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಲೆ ಹಾಕೋದು ಬೇಡ. ಕೃಷಿಕ ವಲಯದಲ್ಲಿ ಲಾಭ. ಸಹೋದ್ಯೋಗಿಗಳಿಂದ ಅನುಕೂಲಕರವಂತಹ ಸ್ಥಿತಿಮಾನ. ವ್ಯಾಪಾರ ವಹಿವಾಟುಗಳಲ್ಲಿ ಕೂಡ ಅನುಕೂಲವಾದಂತಹ ಸ್ಥಿತಿಮಾನವನ್ನೇ ಪಡೆದುಕೊಳ್ಳಲಿದ್ದೀರಿ. ಬಂಧುಗಳು ಅಗಲಿದರೂ ದುರ್ವಾರ್ತೆಯನ್ನು ಹಿರಿಯರು ಕೇಳಬೇಕಾಗಿ ಬರ್ಬೋದು. ಹಾಗೆ ಮಾಡುತ್ತಿರುವಂಥ ಉದ್ಯಮದಲ್ಲಿ ಅನುಕೂಲ. ಸ್ಟೀಲ್ ಇಂಡಸ್ಟ್ರಿ ಲಾಭ ತಂದುಕೊಡುತ್ತೆ ನೋಡಿ. ಇವತ್ತು ಪ್ರಗತಿ ಕಾಣಬೇಕಾ, ದೇವಿಯನ್ನು ಉಪಾಸಿಸಿಕೊಳ್ಳಿ. ಸಿಂಹರಾಶಿ, ಮಾನಸಿಕವಂತ ಒತ್ತಡ ಎಡಬಿಡದೆ ಕಾಡಬಹುದು. ಅನೇಕ ದಿನಗಳಿಂದ ಆಲೋಚನೆ ಮಾಡ್ತಾ ಇರ್ತಕ್ಕಂಥ ಕರ್ಮದ ಸಾಫಲ್ಯವನ್ನು ಕೂಡ ಕಾಣಲಿಕ್ಕೆ ಆಗ್ತಾ ಇಲ್ಲ. ಇನ್ನೇನು ಅನುಕೂಲ ಆಯಿತು ಅಂತ ಯೋಚನೆ ಮಾಡ್ತಾ ಇರ್ತೀರಿ. ಕೊನೆ ಕ್ಷಣಕ್ಕೆ ಕೈ ತಪ್ಪಿದಂಥ ಅನುಭವಗಳು ಕೂಡ ನಿಮ್ಮನ್ನು ಬಾಧಿಸಬಹುದು. ಮಿತ್ರರೊಡನೆ ಕಲಹ. ಮಾಡದಿರುವಂಥ ತಪ್ಪಿಗೆ ಹಣವನ್ನು ವ್ಯಯ ಮಾಡಬೇಕಂತ ಪರಿಸ್ಥಿತಿಗಳು. ಕೆಲವರಿಗೆ ಪೊಲೀಸ್ ಕೇಸ್ ಕೂಡ ಬೀಳಬಹುದು. ಜಾಗೃತರಾಗಿರಿ, ಗಲಾಟೆ ಮಾಡ್ಕೋಬೇಡಿ. ಪ್ರಗತಿ ಕಾಣುವ ಮಾರ್ಗಕ್ಕೆ ದೇವಿ ಉಪಾಸನೆ ಅಗತ್ಯ. ತಾಯಿ ನಿಮ್ಮನ್ನು ಹರಸಲಿ ಅಂತ ಆಶಿಸೋಣ. ಇನ್ನು ರಾಶಿ ಕನ್ಯಾ, ಸಮಾಧಾನದ ಬದುಕನ್ನು ಕೆಲವರು ಕಾಣಲಿದ್ದೀರಿ. ಮಿತ್ರರಿಂದ ಅನುಕೂಲಕರವಂತಹ ಸ್ಥಿತಿಮಾನ. ಉದ್ಯೋಗ ಇಲ್ಲ ಎನ್ನುವಂತಹ ನಿರುದ್ಯೋಗ ಯುವಕರಿಗೆ ಯುವತಿಯರಿಗೆ ಉದ್ಯೋಗ ಲಭ್ಯತೆಯ ಸಾಧ್ಯತೆಗಳು. ಹಾಗೆ ಪ್ರಯಾಣದಲ್ಲಿ ಕೂಡ ಅನುಕೂಲಕರವಂತಹ ಸ್ಥಿತಿಮಾನ. ದೂರದ ಬಂಧುಗಳಿಂದ ಅನುಕೂಲಕರವಂತಹ ಯೋಗ್ಯತೆಯನ್ನು ಅಥವಾ ಅನುಕೂಲಕರವಂತಹ ವಾತಾವರಣವನ್ನು ಪಡ್ಕೋತೀರಿ. ಕೃಷಿ ಭೂಮಿಯಲ್ಲಿ ಲಾಭಾಂಶಗಳ ಗಳಿಕೆ ಸಾಧ್ಯ. ದೇವಿ ಉಪಾಸನೆಯಿಂದ ಅನುಕೂಲ. ಭಗವತಿ ಚೆನ್ನಾಗಿಡ್ಲಿ ಅಂತ ಆಶಿಸೋಣವಷ್ಟೇ. ತುಲಾರಾಶಿ, ಮಾನಸಿಕವಂತ ಒತ್ತಡ ನಿಮ್ಮನ್ನು ದೂರ ಮಾಡುತ್ತೆ. ಆರೋಗ್ಯದ ಸುಧಾರಣೆ ಕೂಡ ಕಾಣುವ ಶುಭಯೋಗಗಳಿದೆ. ಮಿತ್ರರ ಸಹಾಯ ಮನಸ್ಸಿಗೆ ಮುದವನ್ನು ಕೊಡಬಹುದು. ರಾಜಕೀಯ ರಂಗದಲ್ಲಿ ಮುನ್ನಡೆಯನ್ನು ಕಾಣುವಂಥ ಯೋಗಗಳಿದೆ. ಅನೇಕ ದಿನಗಳಿಂದ ಆಲೋಚನೆ ಮಾಡುತ್ತಿರತಕ್ಕಂಥ ಕರ್ಮದ ಸಾಫಲ್ಯವನ್ನು ಕೂಡ ಪಡ್ಕೋತೀರಿ. ಇಂಡಸ್ಟ್ರಿಯಲ್ ಲೈನಲ್ಲೂ ಕೂಡ ಲಾಭಾಂಶಗಳನ್ನು ಗಳಿಸುವಂತಹ ದಿನ. ದೇವಿಯ ಆರಾಧನೆಯಿಂದ ನೆಮ್ಮದಿ ಸಾಧ್ಯ. ಇನ್ನು ರಾಶಿ ವೃಶ್ಚಿಕ, ಅನುಕೂಲಕರವಂತಹ ಸ್ಥಿತಿಮಾನವಲ್ಲ. ಆತುರ ಪಡೋದು ಬೇಡ. ಕಪ್ಪು ಬಟ್ಟೆ ಧರಿಸಬೇಡಿ. ಸುಳ್ಳನ್ನು ಹೇಳಬೇಡಿ. ಜಾಮೀನನ್ನು ಹಾಕಬೇಡಿ. ದುಡ್ಡನ್ನು ಸಾಲ ರೂಪದಲ್ಲಿ ತರಬೇಡಿ. ಪ್ರಗತಿ ಕಾಣುವ ಮಾರ್ಗಕ್ಕಾಗಿ ದೇವಿಯ ಉಪಾಸಿಸಿಕೊಳ್ಳಿ, ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಧನುರಾಶಿ, ಒತ್ತಡಗಳ ಜೀವನವನ್ನು ನಿರ್ವಹಣೆ ಮಾಡಬೇಕಂತ ಅನಿವಾರ್ಯ ಪರಿಸ್ಥಿತಿಗಳು. ಬ್ಯಾಂಕ್ ಸೆಕ್ಟರ್ನಲ್ಲಿ ಮೋಸಗಾರರ ಜಾಲ ಇರೋದ್ರಿಂದ ಮ್ಯಾನೇಜರ್ಸ್ ಕೇರ್ಫುಲ್ ಆಗಿರಿ ಅಷ್ಟೇ. ಪ್ರೇಮ ವೈಫಲ್ಯ ಸಾಧ್ಯತೆಗಳು ಪ್ರೇಮಿಗಳ ಜೀವನದಲ್ಲಿ ಕಾಣಬರುತ್ತಿದೆ. ಮಾಡದಿರುವಂತಹ ತಪ್ಪಿಗೆ ದಂಡ ತೆರುವಂತಹ ಅನಿವಾರ್ಯ ಪರಿಸ್ಥಿತಿಗಳು. ಯಾವುದೇ ಕಾರಣಕ್ಕೆ ದೇವಿ ಉಪಾಸನೆಯಿಂದ ಮಾತ್ರವೇ ಅನುಕೂಲ, ಒಳ್ಳೆಯದಾಗಲಿ. ಮಕರ ರಾಶಿ, ಮಾನಸಿಕವಂತ ಒತ್ತಡ ಮುಂದುವರಿಯುತ್ತೆ. ವೆಹಿಕಲ್ಸ್ ಡಿಪಾರ್ಟ್ಮೆಂಟಲ್ಲಿ ಜಾಗೃತರಾಗಿರಿ. ಮಾಡದಿರುವಂಥ ಅನೇಕ ರೀತಿಯಂಥ ಆಪಾದನೆಗಳು ನಿಮ್ಮ ಮೇಲೆ ಬರಬಹುದು. ಹೆಣ್ಣು ಮಕ್ಕಳ ವಿಚಾರದಲ್ಲಿ ಕೂಡ ಜಾಗೃತರಾಗಿದ್ದರೆ ಒಳಿತು. ಅನ್ಯರ ವಿಚಾರಕ್ಕೆ ತಲೆ ಹಾಕುವಂತಹ ಪ್ರಯತ್ನಕ್ಕೆ ಹೋಗದಿಗಿದ್ರೆ ಒಳ್ಳೆಯದು. ಯಾವ ಕಾರಣಕ್ಕೂ ಕೂಡ ಪ್ರಗತಿಯ ಕಾಣುವ ಮಾರ್ಗಕ್ಕೆ ಕುಲದೇವರ ಆರಾಧನೆ ಮಾಡ್ತಾ ದೇವಿಯನ್ನು ಉಪಾಸಿಸಿಕೊಳ್ಳಿ, ಒಳ್ಳೆಯದಾಗಲಿ. ಕುಂಭರಾಶಿ, ಮಾನಸಿಕವಂತ ಒತ್ತಡಗಳಿಂದ ದೂರಾಗುವಂಥ ಲಕ್ಷಣಗಳಿದೆ. ಮಿತ್ರರ ಸಹಾಯ. ಹೋಮ್ ಇಂಡಸ್ಟ್ರಿ ಲಾಭ ತಂದುಕೊಡುತ್ತೆ. ಫುಡ್ ಇಂಡಸ್ಟ್ರಿ ಅನುಕೂಲವನ್ನೇ ತಂದು ಇಡುತ್ತೆ. ಸಹೋದ್ಯೋಗಿಗಳಂಥ ಹೊರಸದಂಥ ಭರವಸೆಯನ್ನು ಕೂಡ ಕಾಣಬಹುದಂಥ ಸಾಧ್ಯತೆಗಳು. ಸಮಸ್ಯೆಗಳ ಪರಿಹಾರಕ್ಕೆ ಅಮ್ಮನವರ ಆರಾಧನೆ ಅಗತ್ಯವಾಗಿದೆ, ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಮೀನರಾಶಿ, ಸುಮಧುರವಂಥ ಕ್ಷಣಗಳನ್ನು ಪಡೆದುಕೊಂಡಂಥ ಅನುಭವ. ವಿವಾಹದ ಅಡೆತಡೆಗಳು ದೂರಾಗತ್ತೆ. ಮಾನಸಿಕವಂತ ನೆಮ್ಮದಿಯನ್ನು ಕಾಣಲಿದ್ದೀರಿ. ಮಿತ್ರರಿಂದ ಅನುಕೂಲ. ಹಾಗೆ ಮಕ್ಕಳ ವಿಚಾರದಲ್ಲಿ ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣುವಂಥ ಶುಭಯೋಗಗಳು. ಇನ್ನಷ್ಟು ನೆಮ್ಮದಿಗಾಗಿ ದೇವಿ ಉಪಾಸನೆಯನ್ನು ಮಾಡುವಂಥದ್ದು ಒಳಿತು, ಒಳ್ಳೆಯದಾಗಲಿ. ಜಾತಕ ಅಭಿಯಾನ ನಿಮಗಾಗಿ ಆರಂಭವಾಗಿರುವಂಥ ಒಂದು ಅಭಿಯಾನ. ಜನ್ಮ ದಿನಾಂಕ ಸಮಯವನ್ನು ಕೊಟ್ಟರೆ ನಿಮ್ಮ ಇಡೀ ಜಾತಕವನ್ನು ನಾನೇ ಪರಾಮರ್ಶೆ ಮಾಡಿ ಕಳಿಸಿಕೊಡುವಂಥ ಜಾತಕ ಅಗತ್ಯವಿದ್ದರೆ ಬಳಸ್ಕೊಳ್ಳಿ. ಹಾಗೆ ಪರಿಹಾರ ಪತ್ರ ಎನ್ನುವಂಥ ಯೋಜನೆ. ಜನ್ಮ ದಿನಾಂಕ ಇಲ್ಲದವರಿಗಾಗಿ ಪರಿಹಾರ ಪತ್ರ ಸಮಸ್ಯೆಗಳನ್ನು ಹೇಳಿದರೆ ಅದಕ್ಕೆ ಪರಿಹಾರದ ಪತ್ರವನ್ನು ಕಳಿಸುವಂಥ ಪ್ರಯತ್ನ ಕೂಡ ಮಾಡ್ತಿದ್ದೀನಿ. ಅಗತ್ಯವಿದ್ದರೆ ಬಳಸ್ಕೊಳ್ಳಿ. ಇಂದು ಮಧ್ಯಾಹ್ನ 2 ಗಂಟೆ ನಂತರದಲ್ಲಿ ಶಿವಮೊಗ್ಗ ನಗರದಲ್ಲಿ ನಾನಿರ್ತೀನಿ. ಅಗತ್ಯವಿದ್ದಲ್ಲಿ
ನೇರವಾಗಿ ಭೇಟಿ ಮಾಡಬೇಕು ಎನ್ನುವಂಥ ಬಯಕೆಯನ್ನು ಅನೇಕರು ವ್ಯಕ್ತಪಡಿಸ್ತಾ ಇದ್ದೀರಿ. ಬಳಸ್ಕೊಳ್ಬೇಕಾದಲ್ಲಿ ಸುತ್ತಮುತ್ತಲ ಜಿಲ್ಲೆಯವರು ಕೂಡ ಬಳಸ್ಕೊಳ್ಳಿ ಎನ್ನುವಂಥ ಕರೆಯೊಂದಿಗೆ ಇವತ್ತಿನ ಕಾರ್ಯಕ್ರಮ ನಾನು ಮುಗಿಸ್ತೀನಿ. ನಾಳೆ ತಂತ್ರಾರೂಢ ಪ್ರಶ್ನೋತ್ತರಾಮಣಿ ಕಾರ್ಯಕ್ರಮದ ನೇರ ಪ್ರಸಾರದ ಒಡನೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಿಮ್ಮ ಕರೆ ಅದೃಷ್ಟ ಕರೆ ಆಗಿರ್ಬೋದು, ಗೊತ್ತಿಲ್ಲ, ನೋಡೋಣ. ನಾಳಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಎನ್ನುವಂಥ ಸದಾಶಿವ ವ್ಯಕ್ತಪಡಿಸುತ್ತಾ ನಾನು ಹೋಗ್ಬಿಟ್ಟು ಬರ್ತೀನಿ. ನೀವು ಚೆನ್ನಾಗಿರಿ. ಲೋಕ ಸಮಸ್ತ ಸುಖಿನೋ ಬಂತು. ನಮಸ್ಕಾರ.